ಮಾಡದಿದ್ರೆ ಕಾಲರಾಮ ಗುಡಿಯ ಮೌಢ್ಯ ಮಟ್ಟ ಆಗದಿದ್ರೆ ಮನುವಾದದ ಮಲಿನವನ್ನು ಪ್ರಶ್ನೆ ಮಾಡದಿದ್ರೆ ಮನುವಾದದ ಮಲಿನವನ್ನು ಪ್ರಶ್ನೆ ಮಾಡದಿದ್ರೆ ಜಾತಿವಾದದ ಜಾತಕ ಬಯಲು ಮಾಡದಿದ್ರೆ ಜಾತಿವಾದದ ಜಾತಕ ಬಯಲು ಮಾಡದಿದ್ರೆ ಕಾಲದ ಬಲದಿಂದ ನೀವು ಸವಾಲಾಗದಿದ್ರೆ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವ ನೀವೇ ಬರದಿದ್ರೆ ನಾವೇಗ ಬದುಕುತ್ತಿದ್ದೆವ ಹುಟ್ಟಿದ ಪ್ರತಿಯೊಬ್ಬರಿಗೆ ಓಟು ನೀಡದಿದ್ರೆ ಹುಟ್ಟಿದ ಪ್ರತಿಯೊಬ್ಬರಿಗೆ ಓಟು ನೀಡದಿದ್ರೆ ಕಾಲ ಕೆರೆಯ ನೀರು ನೀವು ಮುಟ್ಟದಿದ್ರೆ ಕಾಳು ರಾಮ ಗುಡಿಯ ಮೌಢ್ಯ ಮಟ್ಟ ಹಾಕದಿದ್ರೆ ಕಾಲರಾಮ ಗುಡಿಯ ಮೌಢ್ಯ ಮಟ್ಟ ಆಗದಿದ್ರೆ ಮನುವಾದದ ಮಲಿನವನ್ನು ಪ್ರಶ್ನೆ ಮಾಡದಿದ್ರೆ ಮನುವಾದದ ಮಲಿನವನ್ನು ಪ್ರಶ್ನೆ ಮಾಡದಿದ್ರೆ ಜಾತಿವಾದದ ಜಾತಕ ಬಯಲು ಮಾಡದಿದ್ರೆ ಜಾತಿವಾದದ ಜಾತಕ ಬಯಲು ಮಾಡದಿದ್ರೆ ಕಾಲದ ಬಲದಿಂದ ನೀವು ಸವಾಲಾಗದಿದ್ರೆ ಬಾಬಾ ಅಂಬೇಡ್ಕರ ಭಾರತದ ಭಾಸ್ಕರ ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವ ನೀವೇ ಬರದಿದ್ರೆ ನಾವೇಗ ಬದುಕುತ್ತಿದ್ದೆವ ಹುಟ್ಟಿದ ಪ್ರತಿಯೊಬ್ಬರಿಗೆ ಓಟು ನೀಡದಿದ್ರೆ ಹುಟ್ಟಿದ ಪ್ರತಿಯೊಬ್ಬರಿಗೆ ಓಟು ನಮಸ್ಕಾರ, SHR ನ್ಯೂಸ್ಗೆ ಸ್ವಾಗತ. ಒಳ ಮೀಸಲಾತಿ ವಿಚಾರ ಸಂಕಿರಣ ಉದ್ಘಾಟನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಆಗಸ್ಟ್ 25, 2026ರಂದು ಸಾಮಾಜಿಕ ನ್ಯಾಯ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಮಹತ್ವದ ವಿಚಾರ ಸಂಕಿರಣ ನಡೆಯಿತು. ಈ ವಿಚಾರ ಸಂಕಿರಣವನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕ ನ್ಯಾಯ, ಸಮಾನ ಅವಕಾಶ ಮತ್ತು ಒಳ ಮೀಸಲಾತಿಯ ಅಗತ್ಯತೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಯಿತು. ಸಮಾಜದ ಹಿಂದುಳಿದ ಹಾಗೂ ಶೋಷಿತ ಸಮುದಾಯಗಳಿಗೆ ನ್ಯಾಯಯುತವಾದ ಅವಕಾಶಗಳನ್ನು ದೊರೆಯಲೇಬೇಕು ಎಂಬ ಆಶಯದೊಂದಿಗೆ ನಡೆದ ಈ ವಿಚಾರ ಸಂಕಿರಣದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಶ್ರೀ ಎಂ ಗುರುಮೂರ್ತಿ ಶಿವಮೊಗ್ಗ ಅವರು ಉಪಸ್ಥಿತರಿದ್ದರು. ಅದೇ ರೀತಿ ಆಲ್ ಇಂಡಿಯಾ BSP ರಾಜ್ಯಾಧ್ಯಕ್ಷರಾದ ಮಾರ್ಚಂದ್ರ ಮುನಿಯಪ್ಪ, ಶ್ರೀ ಬಸವರಾಜ್ ಕೌತಾಳ್, ಶ್ರೀ ಅಂಬಣ್ಣ ಆರೋಲಿಕರ್, ಕೈಗಾರಿಕೋದ್ಯಮಿ ಶ್ರೀ ವೆಂಕಟೇಶ್, ಹಿರಿಯರಾದ ಶ್ರೀ ದೊರೆರಾಜು ಹಾಗೂ ಕರಿಯಪ್ಪ ಗುಡಿಮನಿ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮುದಾಯಗಳ ಆಶಯಗಳ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಮತ್ತು ಮುಂದಿನ ಹೋರಾಟದ ರೂಪುರೇಷೆಗಳ ಕುರಿತು ವಿಚಾರ ಸಂಕಿರಣ ಚರ್ಚೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಒಳ ಮೀಸಲಾತಿಯ ಮಹತ್ವದ ವಿವರಿಸಿದರು. ಈ ವಿಚಾರ ಸಂಕಿರಣ ಒಳ ಮೀಸಲಾತಿ ಕುರಿತು ಚರ್ಚೆ ಮತ್ತಿಷ್ಟು ಗಂಭೀರ ವೇಗವನ್ನು ನೀಡುವುದರ ಜೊತೆಗೆ ಸಾಮಾಜಿಕ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟದ ಹೊಸ ದಿಕ್ಕನ್ನು ನೀಡುವ ಉದ್ದೇಶ ಹೊಂದಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖಂಡರು ಮತ್ತು ಹೋರಾಟಗಾರರು ಸಾಮಾಜಿಕ ನ್ಯಾಯದ ಆಶಯ ಮುಂದುವರಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆದ ಈ ವಿಚಾರ ಸಂಕಿರಣ ಒಳ ಮೀಸಲಾತಿಯ ಮತ್ತು ಕರ್ನಾಟಕ ರಾಜ್ಯ ಮತ್ತು ಸಾಮಾಜಿಕ ನ್ಯಾಯ ಕುರಿತು ಮಹತ್ವದ ಚರ್ಚೆಗೆ ವೇದಿಕೆಯಾಯಿತು. ಇಂಥ ಸುದ್ದಿಗಳನ್ನು ತಿಳಿಯಲು ನಮ್ಮ SHR ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದ 2 ವರ್ಷ ಸಹ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದರೂ ಈಗ ನಾನು ಒಳ ಮೀಸಲಾತಿ ಪರವಾಗಿದ್ದೇನೆ ಮತ್ತು ಮೀಸಲಾತಿ ಪರವಾಗಿದ್ದೇನೆ, ಕೇಂದ್ರ ಸರ್ಕಾರ ಇವೆಲ್ಲವನ್ನು ಮನುವಾದಿ ಸರ್ಕಾರ ಎಂದು ಹೇಳುವ ಪ್ರಸಂಗ ಎಂದು ನಡೆಯಿತು. ಈ ವಿಷಯವನ್ನು ಯಾವ ಥರ ಅರ್ಥೈಸಬೇಕೋ ಮುಂದಿನ ದಿನದಲ್ಲಿ ಗೊತ್ತಾಗಬೇಕಾಗಿದೆ. ವಂದನೆಗಳು.